ಬಸವ ಮಾರ್ಗ ಟಿವಿಯ ಎಲ್ಲ ಕೇಳುಗರಿಗೆ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ಬಹಳಷ್ಟು ಜನ ನಾವು ಗಂಭೀರವಾಗಿ ತಲೆ ಮೇಲೆ ಕಲ್ಲು ಬಿದ್ದಂತೆ ದೇವರಿಗಾಗಿ ಒದ್ದಾಡ್ತಾ ಇದ್ದೇವೆ. ದೇವರು 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 ಅಂತ ಇಡೀ ಬದುಕಿನಂತಕ್ಕೆ ಅಂಡಲಿತಾ ಇದ್ದೇವೆ. ದೇವರಿಗೆ ಕಾಯಿ ಕೊಡ್ಬೇಕೇನೋ, ದೇವರಿಗೆ ಕರ್ಪೂರ ಕೊಡ್ಬೇಕೇನೋ, ದೇವರಿಗೆ ಸಕ್ಕರೆ ಕೊಡ್ಬೇಕೇನೋ, ದೇವರಿಗೆ ಬ್ಯಾಟಿ ಕೊಡ್ಬೇಕೇನೋ, ದೇವರಿಗೆ ನಮ್ಮ ಮೈಯನ್ನ ಅಂದ್ರೆ ಬಟ್ಟೆಯನ್ನು ಬಿಚ್ಚಿ ಹೋಗ್ಬೇಕೇನೋ, ಹಾಗಾದ್ರೆ ತೃಪ್ತಿ ಆಗ್ಬೋದೇನೋ, ಇಲ್ಲ ದೇವರಿಗೆ ಯಾವ್ದಾದ್ರು ಹರಕೆ ಹೊರಬೇಕೇನೋ, ಅಥವಾ ದೇವರಿಗೆ ಮೂಗು ಬೆಟ್ಟು ಮಾಡ್ಬೇಕೇನೋ, ದೇವರಿಗೆ ಏನಾದರೂ ಕೊಡ್ಬೋದಲ್ಲ, ದೇವರಿಗಾಗಿ ಈ ಕಳಸ ಕೊಡ್ಲೇನೋ, ದೇವರಿಗಾಗಿ ಗುಡಿ ಕಟ್ಟಿಸಿದ್ರೆ ಹೇಗೆ, ದೇವರ ಈ ಮಂದಿರದಲ್ಲಿ ಅಮೃತ ಶಿಲೆಯ ಕಲ್ಲುಗಳು ಹಾಕಿದ್ರೆ ಹೇಗೆ, ಹೀಗೆ ನಾನಾ ರೀತಿಯ ಕಸರತ್ತುಗಳನ್ನು ನಾವು ಮಾಡ್ತಾನೆ ಇರ್ತೇವೆ. ಆದರೆ ದೇವರು ಅಂದ್ರೆ ಯಾವುದು ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಅವುಗಳ ಹಿಂದೆ ಯಾರೋ ಮಾಡ್ತಾ ಇದ್ದರೆ ನಾನು ಮಾಡ್ಬೇಕಷ್ಟೇ. ಎಷ್ಟೋ ಜನ ನೋಡ್ತಿದ್ದೀನಿ, ದೇವರಿಗಾಗಿ ದೇವರ ಗುಡಿಯಲ್ಲಿ ಕೆಲವರು ಕನ್ನಡಿ ಕೊಟ್ಟಿರ್ತಾರೆ, ಕೆಲವು ಟ್ಯೂಬ್ಲೈಟ್ಗಳನ್ನು ಕೊಟ್ಟಿರ್ತಾರೆ. ಆ ಟ್ಯೂಬ್ಲೈಟ್ಗಳ ಮ್ಯಾಲೆಲ್ಲ ಹೆಸರು ಬರೆದಿರ್ತಾರೆ. ಬಹುಶಃ ಬಟನ್ ಹಾಕಿದ್ರೆ ಟ್ಯೂಬ್ಲೈಟ್ನ ಬೆಳಕಿಗಿಂತಲೂ ಅವ್ರ ಹೆಸರೇ ಪಳ 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 ಹೊಳಿತಿರ್ತದೆ. ದೇವರಿಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯನಾ? ಕೊಡಬಹುದಾ? ಕೊಟ್ರೆ ಆತ ಸ್ವೀಕಾರ ಮಾಡ್ತಾನ? ಯಾರೂ ನಾವು ಪ್ರಶ್ನೆಗಳು ಕೇಳೋದಿಲ್ಲ. ಯಾರೋ ಕೊಟ್ಟಿದ್ದಾರೆ, ನಾನು ಕೊಡ್ಬೇಕಷ್ಟೇ. ನಾನು ಕೊಟ್ಟದ್ದು ನೋಡಿ ನನ್ನ ಮಗ ಮೊಮ್ಮಗ ಎಲ್ಲ ಕೊಡ್ಬೇಕಷ್ಟೇ. ನಿಜಕ್ಕೂ ನಾವು ಕೊಟ್ಟಿರುವಂತಹ ಏನು ಪದಾರ್ಥ ಇದೆಯಲ್ಲ, ದುಡ್ಡು ಇದೆಯಲ್ಲ, ಅದು ದೇವರಿಗೆ ತಲುಪ್ತಾ ಇದೆಯಾ? ದೇವರ ಹೆಸರಿನ ಮೇಲೆ ಇವು ನಡುವೆ ಇದ್ದಾರಲ್ಲ ಮೀಡಿಯೇಟರ್ಗಳು, ಈ ಮೀಡಿಯೇಟರ್ಗಳಿಗೆ ಕೊಟ್ಟರೆ ದೇವರಿಗೆ ಮುಟ್ಲಿಕ್ಕೆ ಸಾಧ್ಯನಾ? ಇವರು ದೇವದೂತರ? ಇವರನ್ನು ನೇಮಿಸಿದವರು ಯಾರು? ದೇವರ ಭಾಷೆ ಇವ್ರಿಗೆ ಗೊತ್ತಾ? ದೇವರ ಮನಸ್ಸುಗಳು ಇವ್ರಿಗೆ ಗೊತ್ತಾ? ನಾವು ಮಾಡಿದ ಪಾಪದ ಕಾರ್ಯಕ್ಕೆ ಇಂತಿಂಥದ್ದೇ ಶಿಕ್ಷೆ ಅಂತ ಯಾರು ಹೇಳಿದೆ ಇವರಿಗೆ? ಇಂಥ ಪೂಜೆ ಮಾಡ್ರಿ, ಇಂಥ ವ್ರತ ಮಾಡ್ರಿ, ಇಂಥದ್ದೇ ಬಣ್ಣವನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಬರ್ರಿ, ಇವೆಲ್ಲ ಹೇಳಿದ್ಯಾರು? ಗೊತ್ತಿಲ್ಲ. ಆದರೆ ಜನ ಹೋಗ್ತಾನೆ ಇದ್ದಾರೆ. ಪ್ರಯಾಗದ ಈ ಕುಂಭಮೇಳ ಅಂತ ಸರಿನೇ, ಎಲ್ಲಾ ದೇವಸ್ಥಾನಗಳಲ್ಲೂ ಆ ಗಲ್ಲಾ ಪೆಟ್ಟಿಗಿರುತ್ತಲ್ಲ, ಗಲ್ಲಾ ಪೆಟ್ಟಿಗೆ ತೊಪ್ಪೆಯಾಗಿ ಹಣ ಬಿದ್ದಿರುತ್ತದೆ. ಈ ಹಣ ಯಾರು ತಗೊಳ್ತಾರೆ? ಇದ್ರ ವಾರಸ್ತರು ಯಾರು? ಆಲೋಚನೆ ಮಾಡೋದಿಲ್ಲ. ಜನಸಾಮಾನ್ಯನ ಮನಸ್ಸು ಬಹಳ ದೊಡ್ಡದು, ಅದು ಶಕ್ತಿಶಾಲಿ ಅಲ್ಲ ಪಾಪ. ಅವರಿಗೆ ಆಲೋಚನೆ ಮಾಡುವಂಥ ಶಕ್ತಿ ಅವರಿಗಿಲ್ಲ. ಈಗಾಗಲೇ ಈ ಮುಲ್ಲಾ ಪಾದ್ರಿ ಪೂಜಾರಿಗಳು ನೀವು ಪಾಪಾತ್ಮರು ಅಂತ ಬಿಂಬಿಸಿ ಅವರೊಳಗಡೆ ಆತ್ಮಶಕ್ತಿ ಕುಗ್ಗಿ ಹೋಗಿದೆ. ಅವರು ಪ್ರತಿಯೊಂದಕ್ಕೂ ಅಂಗಲಚ್ಚಿ ಬೇಡಿಕೊಳ್ಳುವವರೇ. ಆರೋಗ್ಯಕ್ಕಾಗಿ ಬೇಡಿಕೊಳ್ತಾರೆ, ಆಯುಷ್ಯಕ್ಕಾಗಿ ಬೇಡಿಕೊಳ್ತಾರೆ, ಮದುವೆಗಾಗಿ ಬೇಡಿಕೊಳ್ತಾರೆ. ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರು ಸಹಿತ ಹೇಗಾದ್ರೂ ಮಾಡಪ್ಪ ನೀನು ನೆರವೇರಿಸು ಅಂತ ಬೇಡಿಕೊಳ್ಳೋರೇ ಹೆಚ್ಚಿಗೆ ಆಗಿದ್ದಾರೆ. ಬಹುಶಃ ಈ ಮೀಡಿಯೇಟರ್ಗಳು ನಮ್ಮನ್ನ ಗುಲಾಮರನ್ನಾಗಿ ಮಾಡಿದ್ದಾರೆ. ಗುಲಾಮಿ ಮನಸ್ಸು ಎಂದಿಗೂ ಕೂಡ ಸ್ವಚ್ಛಂದವಾಗಿ ವಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಗುಲಾಮಿ ಮನಸ್ಸು ಯಾವುದರ ಕುರಿತು ಗಟ್ಟಿಯಾಗಿ ನಿರ್ಧಾರಗಳನ್ನು ತೆಕ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಗುಲಾಮಿ ಮನಸ್ಸು ತಾನೆ. ಆ ಗುಲಾಮಿ ಮನಸ್ಸಿಗೆ ಆಲೋಚನೆ ಮಾಡುವ ಶಕ್ತಿ ಇಲ್ಲ, ಚಿಂತನೆ ಮಾಡುವ ಶಕ್ತಿ ಇಲ್ಲ. ಅದು ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡುವ ಶಕ್ತಿ ಅಂತ ಇಲ್ಲವೇ ಇಲ್ಲ. ಈ ಬಗ್ಗೆ ಶರಣರು 12ನೇ ಶತಮಾನದ ಶರಣರು ಬಹಳವಾಗಿ ಹೇಳಿದ್ದಾರೆ. ಅವರ ಒಂದೆರಡು ಝಲಕ್ಗಳ ನೋಡಿಬಿಟ್ರೆ ನಾವು ಬದುಕನ್ನು ಗೆಲ್ತೀವಿ, ಬದುಕನ್ನು ಸವಾಲಾಗಿ ಸ್ವೀಕರಿಸ್ತೀವಿ. ಲೈಫ್ ಇಸ್ ಎ ಚಾಲೆಂಜ್, ಮೀಟ್ ಇಟ್, ಗಿಫ್ಟ್, ಅಕ್ಸೆಪ್ಟ್ ಇಟ್. ಇದೊಂದು ಕಾಣಿಕೆ ಇದೆ, ಇದನ್ನು ಸ್ವೀಕರಿಸಬೇಕು. ಆದರೆ ಅಲ್ಲಿಂದ ಸಾಯುವ ಕೊನೆ ಗಳಿಗೆವರೆಗೂ ಕಾಪಾಡಪ್ಪ ಈ ಒಂದು 3 ಶಬ್ದಗಳು ಬಿಟ್ರೆ ನಮಗೇನು ಕಲ್ತಿಲ್ಲ, ಏನು ಕಲಿಯೋದು ಕೂಡ ಇಲ್ಲ. ಇದನ್ನೆಲ್ಲ ಸರಿಯಾಗಿ ಗ್ರಹಿಸಿದಂಥ ಶರಣರು ಇವುಗಳಿಗೆ ಮದ್ದನ್ನ ನೀಡತಕ್ಕಂಥ ವಚನಗಳನ್ನು ಬರೆದ್ರು, ಹಾಗೆ ಬದುಕಿದ್ರು. ಅವರ ಬದುಕು ನಮಗೆ ಪ್ರೇರಣೆ ಆಗಬೇಕಾಗಿತ್ತು. ದುರ್ದೈವ ವಶಾತ್ ಆ ವಚನಗಳು ನಮಗೆ ತೀರಾ ಇತ್ತೀಚೆಗೆ ಸಿಕ್ಕಿವೆ. ಆ ವಚನಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ನಡೆಯುವಂಥ ಗಟ್ಟಿತನ ಕೂಡ ನಮ್ಮಲ್ಲಿಲ್ಲ. ನೋಡಿ, ಎಂಥ ಅದ್ಭುತವಾದ ಅಲ್ಲಮಪ್ರಭುಗಳ ವಚನ, ಬಹಳ ಅದ್ಭುತಗಳು ಅವೆಲ್ಲವೂ. ಕಿಚ್ಚಿನ ದೇವನು ಇದೇ ನಮ್ಮಲ್ಲಿ ಕಿಚ್ಚು ದೇವರಂತ ಕೇಳ್ತೀವಿ. ಕೆಂಡದ ದೇವನು, ಕೆಂಡಕ್ಕೆ ಕೂಡ ದೇವರಂತೀವಿ ನಾವು. ಮಾರಿಯ ದೇವನು, ಸರಿನೇ ಸರಿ, ಮಾರಿ ದೇವ. ಮಸಣದ ದೇವನು,
ಅಲ್ಲೊಬ್ಬ ದೇವನೇ. ತಿರುಕ ಗೊರವನೆಂದು ಅಲ್ಲಲ್ಲಿ ಒಂದೊಂದ ನಾಡು ತಿಪ್ಪರಯ್ಯ, ಅಲ್ಲಲ್ಲಿ ಒಂದೊಂದ ನಾಡು ತಿಪ್ಪರಯ್ಯ. ನಾನಿಮ್ಮ ಪೂಜಿಸಿ ನಷ್ಟ ಸಂತಾನವಾಗಿ ಬಟ್ಟ ಬಯಲಲ್ಲಿ ಬಿದ್ದು ಕೆಟ್ಟನು ಗುಹೇಶ್ವರ, ಬಟ್ಟ ಬಯಲಲ್ಲಿ ಬಿದ್ದು ಕೆಟ್ಟನು ಗುಹೇಶ್ವರ ಅಂತಕ್ಕಂಥ ಮಾತನ್ನ ನಾವು ಓದಿದ್ರೆ ಖಂಡಿತವಾಗಿ ಬದಲಾಗಬೇಕು. ಬದಲಾಗುವ ಸ್ಥಿತಿಯಲ್ಲಿ ನಾವು ಇಲ್ಲವೇ ಇಲ್ಲ. ನಾವು ಮನುಷ್ಯರಿದ್ದೇವೆ ಖರೆ, ಪ್ರಾಣಿಗಳಿಗಿಂತಲೂ ತುಂಬ ವಿಭಿನ್ನವಾಗಿದ್ದೇವೆ. ನಮಗೂ ಆಲೋಚನೆ ಮಾಡುವ ಶಕ್ತಿ ಇದೆ. ಆದರೆ ಆಲೋಚನೆ ಮಾಡೋ ಶಕ್ತಿಯನ್ನು ನಾವು ಕಳಕೊಂಡಿದ್ದೇವೆ. ಎತ್ತನೇರಿ ಎತ್ತ ನರಸುವರೋ, ಎತ್ತ ಹೋದರಣ್ಣ ಗುಹೇಶ್ವರ. ಎತ್ತಿನ ಮೇಲೆ ಕುಳಿತೀವಿ ನಾವೆಲ್ಲರೂ, ಎತ್ತನ್ನು ಹುಡುಕಾಡ್ತಾ ಇದ್ದೀವಿ. ಕುಳಿತಿದ್ದು ಯಾವುದು? ಎತ್ತನ್ನೇ ಹುಡುಕಾಟಕ್ಕೆ ಹೊರಟಿದ್ದೀವಿ ನಾವು. ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ. ನಾವು ವೃಥ ಬಳಲ್ತಾ ಇದ್ದೀವಿ. ವೃಥ ಬಳಲಿಕೆಯಿಂದ ಏನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ನನ್ನೊಳಗೆ ಅವೆಲ್ಲವೂ ದೇವರು ನನ್ನಲ್ಲಿ ಇಟ್ಟುಕೊಟ್ಟಿದ್ದಾನೆ. ಅದನ್ನು ಸಂಪೂರ್ಣವಾಗಿ ಅನುಭವಿಸುವಂಥ, ಅದನ್ನು ಗ್ರಹಿಸುವಂಥ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ನನ್ನಲ್ಲಿ ಇಲ್ಲವೇ ಇಲ್ಲವಾಗಿದೆ. ಹಾಗಾಗಿ ನಮಗೆ ಅನೇಕ ದೇವರುಗಳು ಕಾಡುತ್ತವೆ, ಪೀಡಿಸ್ತವೆ. ಕೆಲವು ಆಶೀರ್ವಾದ ಮಾಡ್ತಂತೆ ದೇವರು. ಇಲ್ಲಿ ದೇವ್ರು ಇನ್ನೇನು ಮಾಡ್ಬೇಕ್ರಿ? ಎಲ್ಲವನ್ನೂ ಕೊಟ್ಟು ಬಿಟ್ಟು ದೇವರಿಗೆ ಕೊಡು 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 ಕೊಡು, ಏನು ಕೊಡ್ಲಿಕ್ಕೆ ಸಾಧ್ಯ? ಅದು ಆ ಮೂರ್ತಿಯನ್ನೇ ನಾವು ಮಾಡೀವಿ, ಗುಡಿಯನ್ನೇ ನಾವು ಕಟ್ಟಿವಿ, ಎಲ್ಲವೂ ನಾವು ಮಾಡಿ ಕೊಡು ಕೊಡೋದು ಏನು ಕೊಡ್ತೈತಿ? ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ದುಡ್ಡು ಕೊಟ್ಟು ದೇವರ ಫೋಟೋವನ್ನು ನಾವು ಖರೀದಿ ಮಾಡಿವಿ ಅಂಗಡಿಯಲ್ಲಿ. ದುಡ್ಡು ಕೊಟ್ಟು ಅಂಗಡಿಯಲ್ಲಿ ದೇವರ ಫೋಟೋವನ್ನು ಖರೀದಿ ಮಾಡಿವಿ. ಅದು ತಂದು ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಕೇಳ್ತಾ ಇದ್ದೀವಿ ದುಡ್ಡು ಕೊಡಂತ. ನಮಗೆ ಕನಿಷ್ಠ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ಆ ದೇವರಿಗೆ ದುಡ್ಡು ಕೊಟ್ಟು ತಂದಿದ್ವಿ. ದೇವರಿಗೆ ದುಡ್ಡು ಕೊಟ್ಟು ತಗೊಂಡು ಬಂದು ಅದರ ಮುಂದೆ ನಿಂತು ಕೈ ಮುಗಿದು ಗುಲಾಮರಂತೆ ಕೇಳ್ತಾ ಇದ್ದೀವಿ ದುಡ್ಡು ಕೊಡು ದುಡ್ಡು ಕೊಡು ಅಂತ. ಯಾವುದಾದ್ರೂ ಭಾವಚಿತ್ರ ನಮಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯನಾ? ಇದು ಸಾಧುವಾದ ಕ್ರಮವ? ಹಾಗಂತ ನಾವು ನಿಮ್ಮ ಈ ಧಾರ್ಮಿಕ ನಂಬಿಕೆಗಳನ್ನ ಘಾಸಿ ಮಾಡ್ತಾ ಇಲ್ಲ. ಆಲೋಚನೆ ಮಾಡ್ರಿ. ದೇವರೇ ನಮಗೆ ಈ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕೋ ಮಾಡಬಾರ್ದು? ನಿಮಗೆ ಒಂದು ಕ್ಷಣ ಯಾವುದೋ ಒಂದು ಭಾವಚಿತ್ರದ ಮುಂದೆ ನಿಂತರು, ಯಾವುದೋ ಒಂದು ಗುಡಿಯಲ್ಲಿ ನಿಂತ್ಕೊಂಡು, ಮಸೀದಿಯಲ್ಲಿ ನಮಾಜು ಮಾಡೋ ಮೂಲಕ, ಚರ್ಚ್ನಲ್ಲಿ ಧ್ಯಾನ ಮಾಡೋ ಮೂಲಕ ನಿಮಗೆ ಮನಃಶಾಂತಿ ಸಿಗಬಹುದು. ಆದರೆ ದೇವರನ್ನ ಹುಡುಕೊಳ್ಳಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ನನ್ನೊಳಗೆ ಇದ್ದಾನೆ. ಗುಡಿಯಲ್ಲಿ, ಮಸೀದಿಯಲ್ಲಿ, ಚರ್ಚ್ನಲ್ಲಿ ಹುಡುಕಾಡ್ತಕ್ಕಂಥ ಆ ದೇವರು ನಿಮ್ಮಲ್ಲಿಲ್ವೇ? ಆಲೋಚನೆ ಮಾಡ್ರಿ. ಆಲೋಚನೆಗಳಿಂದ ಮಾತ್ರ ನಾವು ಮಾನಸಿಕವಾಗಿ, ದೈಹಿಕವಾಗಿ ದೃಢವಾಗಿರ್ಲಿಕ್ಕೆ ಸಾಧ್ಯ ಇದೆ. ನಾವು ಯಾರು ಮಾನಸಿಕವಾಗಿ ಗಟ್ಟಿಯಾಗಿಲ್ವೋ ಅವರು ದೈಹಿಕವಾಗಿ ಬೇಕಾದಷ್ಟು ಗಟ್ಟಿಯಾದರೂ ಕೂಡ ಅದು ಪೊಳ್ಳು ಗೋಪುರ ಆಗ್ತದೆ ಅಷ್ಟೇ. ಈ ಪೊಳ್ಳು ಗೋಪುರದ ಒಳಗಡೆ ಕೂತ್ಕೊಂಡು ಏನೇನೋ ಭಜನೆ ಮಾಡಿದ್ರೆ ಭಜನೆ ಹಾಡು ಗಟ್ಟಿ ಬಾಯಾರಟ್ ಆಗ್ತವೆ, ನಾದ ಆನಂದವನ್ನು ಕೊಡುತ್ತದೆ, ನಮಗೆ ಉನ್ಮಾದವನ್ನ ಕೊಡುತ್ತದೆ. ಅದರಲ್ಲಿ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ. ಆದರೆ ನಿಜವಾದ ದೇವರ ಇರುವನ್ನ ಕಂಡಿರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ ಶರಣರು ಪದೇ ಪದೇ ನಿನ್ನೊಳಗೆ ನೀನು ತಿಳಿದು ನೋಡೋಣ, ನಿನ್ನೊಳಗೆ ನೀನು ತಿಳಿದು ನೋಡೋಣ ಅಂತ. ನನ್ನೊಳಗೆ ನಾನು ತಿಳಿದು ನೋಡದೆ ದೇವರು ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ ದೇವರನ್ನ. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರು ಇಲ್ಲ ಅಂತ ಈಗಾಗಲೇ ಅನುಭಾವಿಗಳು, ಗ್ರಾಮೀಣ ಪರಿಸರದಲ್ಲಿರ್ತಕ್ಕಂಥ ಜನಪದಿಯರು ಈ ಮಾತನ್ನು ಹೇಳಿದ್ದಾರೆ. ಜನಪದ ಭಾಷೆ ಅಂದ್ರೆ ಅದು ಅನುಭವದ ಭಾಷೆ, ಕೇವಲ ಅನುಭವದ ಭಾಷೆ. ಆ ಭಾಷೆಯನ್ನ, ಈ ಭಾಷೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ.
ನನ್ನೊಳಗಿನ ಅಹಂಕಾರ ಇದೆ, ಅಹಂಕಾರವನ್ನು ಸುಡಬೇಕಾಗಿದೆ. ಕೇವಲ ಅಹಂಕಾರ, ನಮ್ಮೊಳಗಡೆ ದುರಹಂಕಾರವಿದೆ. ಈ ದುರಹಂಕಾರವನ್ನು ಸುಡದ ಹೊರತು, ಸತ್ಯವನ್ನು ಅರ್ಥ ಮಾಡಿಕೊಳ್ಳದ ಹೊರತು ದೇವರು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆರಂಭದಲ್ಲಿ ಗೋರಾ ಅವರ ಪರಿಚಯ ಆಗೋದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರು ದೇವರು ಸತ್ಯ, ದೇವರು ಸತ್ಯ, ದೇವರು ಸತ್ಯ ಅಂತ ಹೇಳ್ತಿದ್ರು. ಆದರೆ ಗೋರಾ ಎಂಬ ವಿಚಾರವಾದಿ ಅವರಿಗೆ ಸಂಪರ್ಕಕ್ಕೆ ಸಿಕ್ಕ ಮೇಲೆ ಸತ್ಯವೇ ದೇವರು ಅಂತ ಅವರು ಹೇಳಿದರು. ಹಾಗಾಗಿ ಸತ್ಯವನ್ನ ಮೇಟಿಯಾಗಿಟ್ಕೊಂಡು ಶರಣರೆಲ್ಲ ಸದ್ಭಕ್ತರಾದರು. ಅದಕ್ಕೆ ಷಣ್ಮುಖ ಶಿವಗಳು ಹೇಳೋದು, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಹಾಗಾಗಿ ಸತ್ಯ ಮಾತುಗಳಾಡಿಸು, ನಿತ್ಯ ಕಾಯಕ ಮಾಡಿಸು. ಸತ್ಯ ಮಾತುಗಳಾಡಿಸು, ನಿತ್ಯ ಕಾಯಕ ಮಾಡಿಸು. ಬಸವ ಮಾರ್ಗದಲ್ಲೆಮ್ಮ ನಡೆಸು, ಚಿಂತೆಯ ಬಿಡಿಸು. ನೋಡಿ, ಈ ನೆಲೆಯಲ್ಲಿ, ಈ ಹಿನ್ನೆಲೆಯಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದನ್ನು ನಿಮ್ಮ ಗೆಳೆಯರಿಗೆ, ನಿಮ್ಮ ಆತ್ಮೀಯರಿಗೆ ಹಂಚುವ ಮೂಲಕ ವಿಚಾರಗಳನ್ನು ಹಬ್ಬಿಸಲಿಕ್ಕೆ ನಾವೆಲ್ಲರೂ ಪರಿಶ್ರಮ ಪಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಗೌರವದ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.